ಎಲ್ಲ ಕನ್ನಡ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಕಾಂ ಮೊದಲನೇ ಸೆಮಿಸ್ಟ್ರಿ ಕನ್ನಡ ವಿದ್ಯಾರ್ಥಿಗಳಿಗೆ ಬೆಂಗಳೂರು ನಗರ ವಿಶ್ವವಿದ್ಯಾಲಯ, ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅವರ ಕನ್ನಡದ ಭಾಷಾ ಪಠ್ಯದ ಅನುಗುಣವಾಗಿ ಭೀಮಲಾಪ GSS ಅಂದ್ರೆ GS ಶಿವರುದ್ರಪ್ಪ ಬರೆದಿರುವ ಒಂದು ಕಾವ್ಯ ಭಾಗವನ್ನು ಬಿಕಾಂ ಮೊದಲನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ನೀಡಿದ್ದಾರೆ. ಅದರ ಒಂದು ಭಾವಾರ್ಥ ಮತ್ತು ಅದರ ಒಂದು ಅರ್ಥವನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಈ ಭೀಮಲಾಪ ಅಂತ ಒಂದು ಕಾವ್ಯವನ್ನು GS ಶಿವರುದ್ರಪ್ಪ ಅವರು ಬರೆದಿದ್ದಾರೆ. ಈ ಭೀಮಲಾಪ ಒಂದು ವಿಶೇಷವಾದ ಕವನ. ಮಹಾಭಾರತದಲ್ಲಿ ಪಾಂಡವರಿಗಾದ ಶೋಷಣೆಗಳು, ಅವಮಾನಗಳನ್ನು ಭೀಮನ ಅಂತರಂಗದ ತೊದಲಾಟದ ಸ್ಥಿತಿಯನ್ನು ಅತ್ಯಂತ ಅದ್ಭುತವಾಗಿ ಚಿತ್ರಿಸಲಾಗಿದೆ ಈ ಒಂದು ಕವನದಲ್ಲಿ ನಮ್ಮ GS ಶಿವರುದ್ರಪ್ಪನವರು. ಇಲ್ಲಿ ಪದ್ಯಭಾಗ ಈ ರೀತಿ ಕೊಟ್ಟಿದ್ದಾರೆ. ಭೀಮಲಾಪ ಪದ್ಯ ಕಾವ್ಯಭಾಗ ಈ ರೀತಿ ಇದೆ. ಸೀರೆ ಉಟ್ಟು ಬಳೆ ತೊಟ್ಟು ಕಾಲಿಗೆ ಗಜ್ಜೆ ಕಟ್ಟಿದ್ದಾನೆ ಒಬ್ಬ, ಇನ್ನೊಬ್ಬ ಕಾವಿ ಉಟ್ಟು ಮೂಳೆಗೆ ಕುಳಿತಿದ್ದಾನೆ, ದನದ ಕೊಟ್ಟಿಗೆಯಲ್ಲಿ ಒಬ್ಬ, ಕುದುರೆಯ ಲಾಯದಲ್ಲಿ ಮತ್ತೊಬ್ಬ. ಇಲ್ಲಿ ಕವಿ ಪಾಂಡವರು ಮತ್ತು ಈ ಕೌರವರಿಗಾದಂತಹ ಯುದ್ಧದ ಒಂದು ಸಂದರ್ಭವನ್ನು ಇಲ್ಲಿ ಕವಿ ವಿವರಿಸಿಕೊಟ್ಟಿದ್ದಾರೆ. ಪಾಂಡವರು ಮತ್ತು ಕೌರವರು ಆ ಪಗಡೆ ಆಡುವಾಗ ಈ ಪಾಂಡವರು ತಮ್ಮ ಆಸ್ತಿಯನ್ನೆಲ್ಲ ಕಳ್ಕೊಂಡು ವನವಾಸಕ್ಕೆ ಹೋಗೋ ಸಂದರ್ಭ ಬರುತ್ತೆ. ವನವಾಸನ ಮುಗಿಸಿಕೊಂಡು ಅವರು ಮತ್ತೆ 1 ವರ್ಷ ಅಜ್ಞಾತವಾಸ ಮಾಡಬೇಕು. ಈ ಅಜ್ಞಾತವಾಸದಲ್ಲಿ ಇಲ್ಲಿ ವಿರಾಟ ರಾಜನ ಅರಮನೆಗೆ ಈ 5 ಜನ ಪಾಂಡವರು ಬರ್ತಾರೆ. ಯಾರ್ಯಾರು? ನಮ್ಮ ಧರ್ಮರಾಯ, ಅರ್ಜುನ, ಭೀಮ, ನಕುಲ, ಸಹದೇವ ಮತ್ತು ದ್ರೌಪದಿ. ಒಟ್ಟು 6 ಜನ ಈ ವಿರಾಟ ರಾಜನ ಅರಮನೆಗೆ ಬಂದು ಈ ವಿರಾಟ ರಾಜನ ಅರಮನೆಯಲ್ಲಿ ಈ ಪಾಂಡವರು ಜೊತೆಗೆ ಸೈರ್ಯಂದ್ರೆಲ್ಲರೂ ತಮ್ಮ ಹೆಸರು ಮತ್ತು ವೇಷಭೂಷಣಗಳನ್ನು ಎಲ್ಲವನ್ನು ಬದಲಾಯಿಸಿಕೊಂಡು ವಿರಾಟ ರಾಜನ ಅರಮನೆಯಲ್ಲಿ ಎಲ್ರು ಅವರು ವಾಸ ಮಾಡ್ತಿರ್ತಾರೆ. ತಾವೇ ಪಾಂಡವರು, ತಾವೇ ಇಲ್ಲಿ ಭೀಮ ಅರ್ಜುನ ಅಂತ ಯಾರಿಗೂ ಗೊತ್ತಾಗಬಾರದಂತಹ ವೇಷಭೂಷಣಗಳನ್ನು ಬದಲಾಯಿಸಿಕೊಂಡು ಅಲ್ಲವರು ತಮ್ಮ 1 ವರ್ಷದ ಅಜ್ಞಾತವಾಸವನ್ನು ಕಲಿಯುವಾಗ ಅಲ್ಲಿ ಭೀಮನ ಒಂದು ನೋವನ್ನು, ಭೀಮನು ಅನುಭವಿಸಿರುವಂತಹ ಕಷ್ಟಗಳನ್ನು ಇಲ್ಲಿ ಶಿವರುದ್ರಪ್ಪ ಒಂದು ರೀತಿ ಇಲ್ಲಿ ವಿವರಿಸಿದ್ದಾರೆ. ಇಲ್ಲಿ ಮುಖ್ಯವಾಗಿ ತಾವೆಲ್ಲ ಗಮನಿಸಬೇಕಾಗಿರೋದು ನೋಡಿ, ಸೀರೆ ಉಟ್ಟು ಬಳೆ ತೊಟ್ಟು ಕಾಲಿಗೆ ಗಜ್ಜೆ ಕಟ್ಟಿದನು ಅಂದ್ರೆ ಅರ್ಜುನ ಬೃಹನ್ನಲೆಯಾಗಿ ಅಲ್ಲಿರುವಂತಹ ವಿರಾಟ ರಾಜ ಅರಮನೆ ಇರುವಂತಹ ಕೆಲವರಿಗೆ ನಾಟ್ಯವನ್ನು ಕಲಿಸುವ ಒಬ್ಬ ಅಲ್ಲಿ ನಾಟ್ಯಗಾರನಾಗಿ ಕೆಲಸ ಮಾಡ್ತಿರ್ತಾನೆ. ಅದಕ್ಕೋಸ್ಕರ ಸೀರೆ ಉಟ್ಕೊಂಡು ಕೈಗೆ ಬಳೆ ತೊಟ್ಟು ಕಾಲಿಗೆ ಗಜ್ಜೆ ಕಟ್ಟಿ ಅಂದ್ರೆ ಅರ್ಜುನನು ಎಷ್ಟು ಪರಾಕ್ರಮಿ ಆದ್ರೂ ಅಣ್ಣನ ಮಾತನ್ನು ಮೀರಲಕ್ಕಾಗದೆ ಅಲ್ಲಿ ಆ ರೀತಿ ಅರ್ಜುನ ತನ್ನ ಬೃಹನ್ನಲೆಯಾಗಿ ಆ ವಿರಾಟ ರಾಜನ ಅರಮನೆಯಲ್ಲಿ ಆತ ನಾಟ್ಯವನ್ನು ಹೇಳಿಕೊಡುವ ರೀತಿಯಲ್ಲಿ, ನೃತ್ಯವನ್ನು ಕಲಿಸುವ ರೀತಿಯಲ್ಲಿ ಕಾಲವನ್ನು ಕಲಿತಿರ್ತಾನೆ ಆ ಒಂದು ಪೌರುಷ ಹೊಂದಿರುವಂತಹ ಅರ್ಜುನ. ಇನ್ನೊಬ್ಬ ಕಾವಿ ಒಟ್ಟು ಮೂಳೆಗೆ ಕುಳಿತಿದ್ದಾನೆ ಅಂದ್ರೆ ಇಲ್ಲಿ ಯಾರು? ಯಥಿಷ್ಠರ ಅಥವಾ ಧರ್ಮರಾಯ. ಧರ್ಮವನ್ನು ಬಿಟ್ಟು ಬೇರೆ ಗೊತ್ತಿಲ್ಲ. ಧರ್ಮರಾಯ ಅಂದರೆ ಧರ್ಮರಾಯ ಅಂದ್ರೆ ಧರ್ಮ. ಅಷ್ಟು ತನ್ನ ಧರ್ಮವನ್ನೇ ನಂಬಿ ಕೊನೆಗಂಟ ಧರ್ಮದಲ್ಲೇ ತನ್ನ ಪ್ರಾಣನ ಕಳ್ಕೊಂಡ ಅತ್ಯುತ್ತಮ ವ್ಯಕ್ತಿ ಧರ್ಮರಾಯ. ಅವರು ಮಾತ್ರ ಕಾವಿ ತೊಟ್ಟು ತನಗೇನು ಗೊತ್ತಿಲ್ದಂಗೆ ಒಳ್ಳೆ ಮೂಲೆಯಲ್ಲಿ ಕೂತಿದ್ದಾನೆ ಅಂತ ಕವಿ ವಿವರಿಸ್ತಿದ್ದಾರೆ. ದನದ ಕೊಟ್ಟಿಗೆಯಲ್ಲಿ ಇಲ್ಲಿ ನಕುಲ, ಕುದುರೆ ಲಾಯದಲ್ಲಿ ಮತ್ತೊಬ್ಬ ಸಹದೇವರಾಗಿ ಅಂದ್ರೆ ಒಬ್ಬೊಬ್ಬರೊಂದು ವೃತ್ತಿಯಲ್ಲಿ ಇಲ್ಲಿ ತಮ್ಮ ಕೆಲಸಗಳನ್ನು ನಿರ್ವಹಿಸ್ತಿದ್ದಾರೆ ಅಂತ ಇಲ್ಲಿ GS ಶಿವರುದ್ರಪ್ಪ ಅವರು ಪಾಂಡವರ ವಿರಾಟ ರಾಜನ ಅರಮನೆಯಲ್ಲಿ ತಮ್ಮ ಪಡುತ್ತಿರುವ ಕಷ್ಟಗಳನ್ನು ಇಲ್ಲಿ ಕವಿ ವಿವರಿಸ್ತಿದ್ದಾರೆ. ಆ ಕಷ್ಟಗಳ ಜೊತೆಗೆ ಅವಮಾನಗಳನ್ನು ಸಹಿಸಿಕೊಳ್ತಿದ್ದಾರೆ. ಯಾಕಂದ್ರೆ ಅಣ್ಣನ ಮಾತು ಮೀರಬಾರದು ಅಂತ ಏಕೈಕ ಉದ್ದೇಶದಿಂದ ಅಲ್ಲಿ ಈ 5 ಜನ ಪಾಂಡವರು ಈ ರೀತಿಯಾಗಿರುವಂತಹ ಕಾಯಕದಲ್ಲಿ ನಿರತರಾಗಿದ್ದಾರೆ ಅನ್ನೋ ಕವಿಯನ್ನು ಇಲ್ಲಿ ವಿವರಿಸ್ತಿದ್ದಾರೆ. ಎರಡನೇದು, ಇದ್ದಾಳೆ ಇವಳು ಅವರಿವರ ತಲೆಯನ್ನು
ಇಲ್ಲಿ ಏನು ನುಕ್ಕುತ್ತಾ ಆಗಾಗ ನಮ್ಮನ್ನು ಕುಕ್ಕುತ್ತಾ ನಾನು ಇದ್ದೇನೆ ಅಡಿಗೆ ಮನೆಯಲ್ಲಿ ಉರಿಯುವ ಸೌದೆಗಳ ಜೊತೆಗೆ ಪತ್ರೆಗಳಲ್ಲಿ ಕುತ ಕೂತನೆ ಕುದಿಯುವ ಹಳೆ ನೆನಪುಗಳನ್ನು ರುಬ್ಬುತ್ತಾ. ಎಷ್ಟು ಅದ್ಭುತವಾಗಿ ಬರೆದು ನೋಡಿ. ಹೀಗೆ ನಮ್ಗೆ ಸೈರೆ ಅಂದ್ರೆ ದ್ರೌಪದಿ, ವಿರಾಟ್ ರಾಜನ ಹೆಂಡತಿ ಆಗಿರುವಂತ ಸುಧೇಷ್ಟಿಯಾಗಿ ಈಕೆ ಸೇವಿಕೆಯಾಗಿ ಕೆಲಸ ಮಾಡ್ತಿರ್ತಾಳೆ. ಯಾರು? ನಮ್ಮ ದ್ರೌಪದಿ. ಆತ ಸೈರೇಂದ್ರಿಯಾಗಿ ವೇಷ ಬದಲಾಯಿಸಿಕೊಂಡು ಆ ಸುಧೇಷ್ಟಿಗೆ ಸೇವಿಕೆಯಾಗಿ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ. ನೋಡಿ, ಇದ್ದಾಳಿ ಇವಳು ಇವರ ತಲೆ ಅಂದ್ರೆ ಸೇವಿಕೆ ಅಂದ್ರೆ ಆ ತಲೆ ಬಾಚುವುದು, ಅದರಲ್ಲಿ ಹೇನುಗಳನ್ನು ಕುಕ್ಕುವುದು, ಈ ಎಲ್ಲಾ ಕೆಲಸ ಮಾಡ್ತಿರ್ತಾರೆ. ಅವಾಗ ನಮ್ಮನ್ನು ಕುಕ್ಕುತ್ತ ಅಂದ್ರೆ ನಮ್ಮ ಮನಸ್ಸುಗಳಿಗೆ, ಅಯ್ಯೋ ಸೈರೇಂದ್ರಿಗೆ ಇಷ್ಟೊಂದು ನೋವಾಗ್ತಿದ್ಯಾ, ಇಷ್ಟೊಂದು ಅವಮಾನವಾಗ್ತಿದೆ ಸೈರೇಂದ್ರಿಗೆ. ಅಲ್ಲಿ ಆರಮ ಪಗಡೆ ಆಡ್ತಿದ್ದಾಗ ಕೀಚಕ ಬಂದು ತನ್ನ ಜಡೆಯನ್ನು ಹಿಡಿದು ಅವಮಾನ ಮಾಡಿದ್ದು, ಮತ್ತೆ ಇಲ್ಲಿ ಈ ವಿರಾಟ್ ರಾಜ ಅರಮನೆಯಲ್ಲಿ ಆ ಸುಧೇಷ್ಟಿಯಾಗಿ ಈ ರೀತಿಯಾಗಿರುವಂತಹ ತಲೆಯನ್ನು ಬಾಚಿಕೊಂಡು ತಾಗೆ ಸೇವಿಕೆಯಾಗಿದ್ದಾಳಲ್ಲ ಅಂತ ಭೀಮನಿಗೆ ತನ್ನ ಸೈರೇಂದ್ರ ನೋಡಿ ತುಂಬಾನೇ ಆತ ಹೆಂಡತಿ ಅಥವಾ ದ್ರೌಪದಿ ನೋಡಿ ತುಂಬಾ ದುಃಖಿತನಾಗ್ತಿದ್ದಾಳೆ. ಇನ್ನು ಅದಾದ್ಮೇಲೆ ನಾನು ಇದ್ದೇನೆ ಅಡಿಗೆ ಮೇಲೆ, ನಾನು ಅಂದ್ರೆ ಭೀಮ, ಇಲ್ಲಿ ಭೀಮ ನಾನು ಇದ್ದೇನೆ ಉರಿಯುವ ಸೌದೆಗಳ ಜೊತೆಗೆ. ಸೌದೆ ಹೆಂಗ್ ಉರಿತಾ ಇದೆಯೋ ಭೀಮನ ಕೋಪನು ಹಂಗೆ ಉರಿತಾ ಇದೆ ಅಂತ ಕವಿ ಇಲ್ಲಿ ಎಲ್ಲ ಕೊರಟಿದ್ದಾರೆ. ಜೊತೆಗೆ ಪಾತ್ರೆಯಲ್ಲಿ ಕೂತನೆ ಕುದಿಯುವ, ಪಾತ್ರೆಯಲ್ಲಿ ಕುದಿತಿರ್ತದೆ ಅನ್ನ ಬೇಯ್ತಿದ್ದಾಗ, ಆ ರೀತಿ ನನ್ನ ಕೋಪನು ಇಲ್ಲಿ ಕುದೀತಾ ಇದನ್ನ ಎಷ್ಟು ದಿನ ನಾನು ತಡ್ಕೊಳ್ಳೋದಿಲ್ಲಿ. ಅರ್ಥ ಆಯ್ತಾ? ಒಂದೇ ಕಾರಣಕ್ಕೆ ಅನ್ನ ಮಾತು ಕೊಟ್ಟಿದ್ದೇನೆ, ಆ ಮಾತಿಗೆ ಇಲ್ಲಿ ನಾನು ಏನ್ ಮಾಡಿದ್ದೀನಿ, ಇಲ್ಲಿ ನನ್ನ ಕೋಪವನ್ನು ಇಲ್ಲಿ ಕುದಿನೆ ಕುದಿಯುವಂತಹ ಅದಕ್ಕೆ ಹೋಲಿಸಿ ಕವಿ ಅದ್ಭುತವಾಗಿ ಬರೆದಿದ್ದಾರೆ. ಹಳೆ ನೆನಪುಗಳು ರುಬ್ಬುತ್ತಾ ಅಂದ್ರೆ ಯಾವುದೇ ನೆನಪು ನಾನು ಈ ಕೌರವರು ಮಾಡಿರುವಂತಹ ಅವಮಾನಗಳೆಲ್ಲವನ್ನು ನಾನು ನೆನೆಸ್ಕೊಂಡು ರುಬ್ಬುತ್ತಾ ಇದ್ದೀನಿ. ರುಬ್ಬುತ್ತಿರುವುದು ಹಿಟ್ಟಲ್ಲ, ನನ್ನ ಹಳೆ ನೆನಪುಗಳನ್ನು ಅಂತ ಕವಿ ಇಲ್ಲಿ ವಿವರಿಸಕ್ಕೆ ಹೋಗ್ತಿದ್ದಾರೆ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಅವಮಾನ, ಇಲ್ಲಿ ಮತ್ತೆ ತಮ್ಮ ಹಂಗಿನ ಅರಮನೆಯಲ್ಲಿ ಬೆಂಕಿ ಹಚ್ಚಿದ್ದು, ಮತ್ತು ಇವರು ಸೈರೇಂದ್ರಿಯನ್ನು ಆ ಒಂದು ಸಭೆಯಲ್ಲಿ ಅವಮಾನ ಮಾಡಿದ್ದು, ಈ ಪ್ರತಿಯೊಂದನ್ನು ಇಲ್ಲಿ ಭೀಮ ನೆನೆಸಿಕೊಂಡು ತನ್ನ ಅರುಬ್ತಾ ಇದ್ದಾನೆ. ಮೂರನೇ ಪ್ಯಾರ, ಕಣ್ಣೆದುರು ತೇಲಿ ಬರುತ್ತೇವೆ ಕಂಡಿದ್ದು. ಮತ್ತೆ ಇಲ್ಲಿ ಮೂರನೇ ಒಂದು ಪ್ಯಾರದಲ್ಲಿ ಈ ರೀತಿಯಾಗಿ ಕವಿ ಆ ಒಂದು ಪಾಂಡವರ ಒಂದು ವೇದನೆಯನ್ನು ವಿವರಿಸಿಕೊಟ್ಟಿದ್ದಾರೆ. ಕಣ್ಣೆದುರು ತೇಲಿ ಬರುತ್ತೇವೆ ಕಂಡಿದ್ದು ಕಲಿತಿದ್ದು, ಬೆಂಕಿಗೆ ಬಿದ್ದು ಪಾರಾದದ್ದು, ಪಗಡೆ ದಾಳದ ಜೊತೆಗೆ ಉರುಳಿ ಬಿದ್ದಿದ್ದು, ಬಿಚ್ಚಿದ ಜಡೆಯ ನೆರಳಿನ ಕೆಳಗೆ ಬುಸುಗಟ್ಟಿ ನೆರಳಿದ್ದು, ಕಾಡು ಪಾಪಾಗಿ ಅಳೆದೆದ್ದು. ನೋಡಿ, ಕಣ್ಣೆದುರು ತೇಳು ಬರುತ್ತೇವೆ, ಭೀಮ ಅಲ್ಲಿ ಅಡಿಗೆ ಮಾಡ್ತಿದ್ರು, ತನ್ನ ಹಳೆ ನೆನಪುಗಳು ರುಬ್ಬುತ್ತಾ ಇದ್ರು, ತನ್ನ ಕಣ್ಣು ಎದುರು ತೇಲಿ ಬರ್ತಾ ಇದೆ ಅಂತೇಳಿ. ಅಂದ್ರೆ ಯಾವ್ದಾವ್ದು ಕಂಡಿದ್ದು, ನನ್ನ ಕಣ್ಣೆದುರು ಎಷ್ಟು ನಡೀತು, ನಾನು ಸುಮ್ಮನೆ ಇದ್ನಲ್ಲ. ಇನ್ನ ಕಲಿತಿದ್ದು, ಅವರು ಕೊಟ್ಟಿರುವಂತಹ ಕಷ್ಟಗಳಿಗೆ ನಾವ್ ಎಷ್ಟೆಲ್ಲ ಕಲಿತಾ ಇದ್ವಿ. ಇನ್ನೀಗ ಬೆಂಕಿಗೆ ಬಿದ್ದು ಪಾರಾದದ್ದು ಅಂದ್ರೆ ಗೃಹ ಬಂಧನದಲ್ಲಿ ಅರಗಿನ ಮನೆಯಲ್ಲಿ ಇವರನ್ನು ಯಾವುದೋ ಮೋಸದ ಮೂಲಕ ಆ ಅಂಗಿನ ಮನೆಗೆ ಕಲಿಸಿ ಒಟ್ಟಿಗೆ ಬೆಂಕಿ ಹಚ್ಚುತ್ತಾರೆ ಎಲ್ಲ ಒಂದು ಪಾಂಡವರಿಗೂ. ಆವಾಗ ಅದರಿಂದ ಪಾರಾಗಿದ್ದು, ಇನ್ನ ಪಗಡೆ ಆಡ್ತಿದ್ದಾಗ ಈ ಪೌರವರು ಮತ್ತು ಖಾಂಡವರು ಪಗಡೆ ಆಡ್ತಿದ್ದಾಗ ಅಲ್ಲಿ ಜೊತೆಗೆ ಉರುಳಿ ಬಿದ್ದಿದ್ದಲ್ಲಿ ತನ್ನ ದ್ರೌಪದಿ ಜಡೆಯನ್ನು ಬಿಚ್ಚಿ ಎಷ್ಟು ಅವಮಾನ ಮಾಡಿದ್ರೆಲ್ಲ ಇವರು. ಇವು ಯಾವುದು ಮರೆಯಕ್ಕೆ ನನ್ನ ಸಾಧ್ಯನಾ? ಜಡೆ ನೆರಳಿನ ಕೆಳಗೆ ಬುಸುಗೊಟ್ಟಿದ್ದು ನೆರಳು ಅಂದ್ರೆ ಅನೇಕರಲ್ಲಿ ದ್ರೋಣಾಚಾರ್ಯರು, ಅನೇಕ ಘಟಾನುಘಟಿಗಳು, ಋಷಿಗಳು, ಮಹಾರಾಜರ ಆ ಸಭೆಯಲ್ಲಿ ಒಬ್ಬರು ಬಾಯಿ ತೆಗೆದಿಲ್ಲವಲ್ಲ ದ್ರೌಪದಿಗೆ ಇಷ್ಟೊಂದು ಅವಮಾನವಾಗ್ತಿದೆ ಅಂತ. ಎಲ್ಲವನ್ನು ನನಗೆ ಬುಸು ಕೊಟ್ಟಿದ್ದ ಕೈಯನ್ನು ನಾನು ಬಿಗಿ ಇಟ್ಟುಕೊಂಡು ಕೋಪವನ್ನು ನುಂಗಿದ್ದು ಇಲ್ಲಿ ಎಲ್ಲವೂ ನನಗೆ ನೆನಪಾಗ್ತಾ ಇದೆ, ಎಲ್ಲವೂ ನಾನು ಕಲಿತಿದ್ದೇನೆ ಅಂತ. ಕಾಡು ಪಾಪ ಅಂದ್ರೆ ಅಲೆಮಾರಿಯಾಗಿ ಯಾವುದೋ ಒಂದು 13 ವರ್ಷ ನಾನು ವನವಾಸ ಮಾಡದಲ್ಲ, ರಾಜ್ಯವನ್ನೆಲ್ಲ ಬಿಟ್ಟು ಎಲ್ಲವನ್ನು ಇಲ್ಲಿ ಭೀಮ ನೆನೆಸ್ಕೊಳ್ತಾ ಆ ವಿರಾಟ್ ರಾಜ ಅರಮನೆಯಲ್ಲಿ ತನ್ನ ಅಡಿಗೆ ಮಾಡುತ್ತಾ ಮತ್ತು ಹಳೆಯ ನೆನಪುಗಳನ್ನು ರುಬ್ಬುತ್ತಾ ಕಾಲವನ್ನು ಕಳೀತಾ ಇದ್ದಾನೆ. ಇನ್ನ 4ನೇದು, ನಿಟ್ಟಿಸುರಲ್ಲಿ ಪಟ ಬಿಚ್ಚಿ ತೇಲುತ್ತಿವೆ ಊರೂರುಗಳು, ಮಹಾರಣ್ಯಗಳು, ಋಷಿಗಳು, ರಾಕ್ಷಸರು, ಬೈಗಳು, ಬೆಳಕು ಬೈಗಳು, ಇನ್ನು ಏನೇನೋ ಸುರುಳಿ ಬಿಚ್ಚುತ್ತಿವೆ. ನಿಟ್ಟುಸಿರಿನಲ್ಲಿ ಅಲ್ಲಿ ಗಾಳಿಪಟ ತರ ಎಲ್ಲವೂ ಹಾರಾಡ್ತಾ ಇತ್ತು ನಮ್ಗೆ. ಆ ಗಾಳಿಪಟಕ್ಕೆ ಗೊತ್ತೂ ಇರಲ್ಲ, ಗುರಿಲ್ಲ, ಗಾಳಿ ಯಾವ ಕಡೆ ಬಂದ್ರೆ ಆ ಕಡೆಗೆ ಹಾರ್ತಾ ಇದೆ. ನಮ್ಮ ಜೀವನನು ಹಂಗ ಐತಲ್ಲ, ತೇಲುತ್ತಾ ಒಂದು ಊರಿಲ್ಲ, ಊರು, ಕಾಡು, ಬೆಟ್ಟ, ನದಿ ಎಲ್ಲವನ್ನೂ ಹಳದಾಡಿದ್ದಾಯ್ತಲ್ಲ. ನಾವು ಮಹಾ ಅರಣ್ಯಗಳು, ಯಾರು ಮನುಷ್ಯರು ಹೋಗದೇ ಇರುವಂತಹ ಅರಣ್ಯಗಳಿಗೆ ಹೋಗಿದ್ದೀವಿ. ಋಷಿಗಳನ್ನ ನಾವು ಕಂಡಿದ್ದೀವಿ, ರಾಕ್ಷಸರನ್ನ ನಾವಿಲ್ಲಿ ಸಾಯಿಸಿದ್ದೀವಿ, ಬೆಳಕು ಮತ್ತು ಬೈಗಳನ್ನು ನೋಡಿದ್ದೀವಿ, ಇನ್ನು ಏನೇನೋ ಸುರುಳಿ ಬಿಚ್ಚುತ್ತೀವಿ. ಇದು ಒಂದೇ ಅಲ್ಲ, ಸಾವಿರಾರು ನೆನಪುಗಳು ಆ ವನವಾಸದಲ್ಲಿ ನಾವು ಅನುಭವಿಸಿದ ಎಲ್ಲವನ್ನು ಇಲ್ಲಿ ಭೀಮ
ನೆನೆಸ್ಕೊಳ್ತಾ ತನ್ನ ಜೀವನವನ್ನು ಇಷ್ಟೊಂದು ನಿಕೃಷ್ಟವಾಗಿ ಇಷ್ಟೊಂದು ಅವಮಾನ ಮಾಡಿದ್ದ ಆ ಎಲ್ಲರನ್ನು ನೆನೆಸ್ಕೊಳ್ತಾ ತನ್ನ ನೋವನ್ನು ಅಲ್ಲಿ ಆತ ವ್ಯಕ್ತಪಡಿಸ್ತಿದ್ದಾನೆ, ಯಾರಿಗೂ ಗೊತ್ತಿಲ್ದಂಗೆ ತನ್ನ ಮನಸ್ಸಿನಲ್ಲಿ. ನೆಕ್ಸ್ಟ್ ಪ್ಯಾರ, ಜೀವ ಹಿಂಡುತ್ತಿವೆ ಅಲ್ಲಿ ಊರಾಚೆ ಮಶ ಮಸನದಲ್ಲಿ ಇದ್ದ ಪೌರುಷವನ್ನು ದುಂಡಿಗೆ ಸುತ್ತಿ ಎನವಾಗಿ ಮಲಗಿಸಿದ್ದೇವೆ ಮರದ ಕೊಂಬೆ ಮೇಲೆ. ಜೀವ ಹಿಂಡುತ್ತಾ ಇದೆ, ನಂದು ಇನ್ನು ಯಾವಾಗ ನಮ್ಗೆ ಈ ಅಜ್ಞಾತವಾಸ ಮುಗೀತದೆ? ಯಾಕಂದ್ರೆ ಊರ ಆಚೆಯಲ್ಲಿ ಮಸಾನ ಅಂದ್ರೆ ಮಶಾನದಲ್ಲಿ ಇವರು ವನವಾಸಕ್ಕೆ ಹೋಗವ ತಮ್ಮೆಲ್ಲ ಆಯುಧಗಳನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಒಂದು ಮರಕ್ಕೆ ಕಟ್ಟಾಕ್ತಾರಲ್ಲ, ಕಟ್ಟಾಕಿದ್ದು ಆಯುಧಗಳೆಲ್ಲ ತಮ್ಮ ಪೌರುಷವನ್ನು, ತಮ್ಮ ಆಗಿದ್ದ ಅವಮಾನವನ್ನು, ತಮ್ಮ ಶೌರ್ಯವನ್ನು ಎಲ್ಲವನ್ನು ಕಟ್ಟಾಕಿ ಸಾಮಾನ್ಯ ಮನುಷ್ಯರ ತರ ಅವರು ಒಂದು ವನವಾಸಕ್ಕೆ ಹೋಗ್ತಾರೆ. ಇದ್ದ ಪೌರುಷವನ್ನು ಅಂದ್ರೆ ಧೈರ್ಯವನ್ನು, ಸಾಹಸಗಳನ್ನು ಆ ಸ್ಮಶಾನದಲ್ಲಿ ಕಟ್ಟೋಗಿದ್ದಾರೆ. ಸ್ಮಶಾನದಲ್ಲಿ ಯಾಕೆ ಕಟ್ಟಬೇಕು? ಸ್ಮಶಾನಕ್ಕೆ ಏನಾದ್ರು ಎತ್ಕೊಂಡು ಹೋದ್ರೆ ಮತ್ತೆ ಯಾವ್ದು ವಾಪಸ್ ತರಲ್ಲ. ಅದಕ್ಕೋಸ್ಕರ ಆ ಆಲೋಚನೆ ಮೂಲಕ ಅಲ್ಲಿ ತಮ್ಮೆಲ್ಲ ಆಯುಧಗಳನ್ನು, ತಮ್ಮ ಪೌರುಷವನ್ನು ಒಂದು ಚೀಲದಲ್ಲಿ ಹಾಕಿ ಮರದ ಕೊಂಬೆಗೆ ಕಟ್ಟಿ ಹೋಗ್ತಾರೆ. ಸುತ್ತಿ ಎನವಾಗಿ ಮಲಗಿಸಿದ್ದೇವೆ ಅಂದ್ರೆ ಇಲ್ಲಿ ನಾವು ಬದುಕಿದ್ದು ನಮ್ಗ್ ಸತ್ತಂಗೆ ನಮ್ಗಿಲ್ಲಿ ಅಂತ ಕವಿ ಹೇಳ್ತಿದ್ದಾರೆ. ಮರದ ಕೊಂಬೆ ಮೇಲೆ ಎಲ್ಲವನ್ನು ಕಟ್ಟಿ ನಾವಿಲ್ಲಿ ಇವತ್ತು ಈ ಒಂದು ವನವಾಸವನ್ನು ಮುಗಿಸ್ಕೊಂಡು ಈ ವಿರಾಟ್ ರಾಜನ ಮನೆಗೆ ಅಜ್ಞಾತವಾಸಕ್ಕೆ ಬಂದಿದೀವಿ ಅಂತ ಕುವೆಂಪು ಸಾರಿ ಇಲ್ಲಿ ಜಿ.ಎಸ್. ಶಿವರುದ್ರಪ್ಪ ಹೇಳ್ತಾ ಇದ್ದಾರೆ. ನೋಡಿದ್ದೇನೆ ಸುತ್ತಲೂ ಎಂತಹವೋ ವಿಜೃಂಭಿಸಿ ಮೀಸೆ ತಿರುಗುತ್ತಿವೆ, ಏರಬಾರದ ಕಡೆಗೆ ಏರಿ ಇಳಿಬಾರದ ಕಡೆಗೆ ಇಳಿದು ಕೆಡಿಸಿ ಹೊಲಸೆಬ್ಬಿಸಿದ್ದೆಂದ್ರೆ. ನೋಡಿದ್ದೇನೆ ಸುತ್ತಲೂ ಎಂತೆಂಥವ್ರು ನಮ್ಮನ್ನು ನೋಡಿ ಮೀಸೆ ತಿರುಗಿಸ್ತಾ ಇದ್ದಾರೆ, ವಿಜೃಂಭಿಸ್ತಾ ಇದ್ದಾರೆ, ತೊಡೆ ಬಡಿತಿದ್ದಾರೆ. ಅರ್ಥ ಆಯ್ತಾ? ಮೀಸೆ ತಿರುಗಿಸ್ತಾ ಇದ್ದಾರೆ. ಏರಬಾರದ ಕಡೆಗೆ ನೋಡಬಾರದೆಲ್ಲ ನೋಡಿದ್ದಾಯ್ತು, ಇಳಿದಿದ್ದಾಯ್ತು, ಇನ್ನು ಇಳಿದು ಕೆಡಿಸಿ ಎಂತಹ ನಾವು ಇಲ್ಲಿ ಎಲ್ಲಾ ಕೆಲಸಗಳು ಮಾಡಿ ಇವತ್ತು ನಾವಿಲ್ಲಿ ವನವಾಸ ಮುಗಿಸ್ಕೊಂಡು ಅಜ್ಞಾತವಾಸಕ್ಕೆ ಬಂದಿದೀವಿ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಗೆರೆ ದಾಟಬಾರದ ನಾನು ಕಾಯುತ್ತಿದ್ದೇನೆ, ಉರಿಯುವ ಸೌದೆಗಳ ಜೊತೆಗೆ ಪಾತ್ರೆಯಲ್ಲಿ ಕುದಿಯುವ ಕಾಯುತ್ತಿದ್ದೇನೆ. ಗೆರೆ ದಾಟಬಾರದ ನಾನು ಅಂದ್ರೆ ಅಣ್ಣನ ಮಾತು ಮೀರಲೇಬಾರದು. ಅಣ್ಣ ಮಾತು ಕೊಟ್ಟಿದ್ದಾನೆ. 13 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಇವೆಲ್ಲನ್ನು ಮುಗಿಸಿದ ಮೇಲೆ ನನಗೆ ಅವಮಾನ ಮಾಡಿರುವಂತ ಪ್ರತಿಯೊಬ್ಬ ವ್ಯಕ್ತಿಯನ್ನು ಇಲ್ಲಿ ಗುರುತಿಸಿ ಓಡಿಸಿ ನಾನು ಸಾಯಿಸುತ್ತೇನೆ, ಕಾಯುತ್ತಿದ್ದೇನೆ, ಯಾರನ್ನು ಬಿಡಲ್ಲ. ನಮ್ಗೆ ಅವಮಾನ ಮಾಡಿದಂತ ಪಾಂಡವರೆಲ್ಲರೂ ಸೇರಿಕೊಂಡು ಕೌರವರನ್ನು ನಾವು ಸರ್ವನಾಶ ಮಾಡಿಸುತ್ತೇವೆ. ಎದೆಯನ್ನು ನಾವು ಸೀಲಿ ರುಂಡವನ್ನು ಕತ್ತರಿಸಿ ನಾನು ಸೇಡು ತೀರಿಸಿಕೊಳ್ಳುತ್ತೇನೆ. ಉರಿಯುವ ಸೌದೆಗಳ ಜೊತೆಗೆ, ಇಲ್ಲಿ ಸೌದೆ ಉರಿತಾ ಇದೆ ಅಂತ ನಿಮಗೆ ಕಾಣಿಸ್ತಾ ಇದೆ, ಆದ್ರೆ ಇಲ್ಲಿ ಉರಿತಿರೋದು ಸೌದೆ ಎಲ್ಲ ನನ್ನ ರೋಷ, ನನ್ನ ಸಾಹಸ, ಅವರ ಅವಮಾನಗಳನ್ನ ನೆನೆಸ್ಕೊಂಡು ಇವತ್ತು ಅಲ್ಲಿ ಸೌದೆ ಉರಿತಾ ಇದೆ. ಪಾತ್ರೆಗಳು ಕುದಿಯುವ ಕಾಯುತ್ತಿದ್ದೇನೆ. ಏನಕ್ಕೆ ಕಾಯ್ತಾ ಇದ್ದೀನಿ? ನನಗೆ ಅವಮಾನವನ್ನು ಮಾಡಿರುವಂತ ಎಲ್ಲ ಕೌರವರಿಗೋಸ್ಕರ ಕಾಯ್ತಾ ಇದ್ದೀನಿ, ಯಾರನ್ನು ಬಿಡಲ್ಲ ನಾನು. ಸಮಯ ಅವಕಾಶ ಸಿಗುತ್ತೆ, ಅಣ್ಣನ ಮಾತು ಮೀರಿ ನಾನು ನಡೀಬಾರದು ಅಂತ ಏಕೈಕ ಉದ್ದೇಶಕ್ಕೆ ಈ ವಿರಾಟ್ ರಾಜ ಅರಮನೆಯಲ್ಲಿ ಎಲ್ಲ ಅವಮಾನಗಳನ್ನು ಸಹಿಸಿಕೊಂಡು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ನಾನು ಇದ್ದೀನಿ. ಅರ್ಥ, ನನಗೂ ಸಮಯ ಬಂದರೆ ಎಲ್ಲ ಪಾಂಡವರು ಸೇರಿಕೊಂಡು ನಾವು ಕೌರವರನ್ನು ಸರ್ವನಾಶ ಮಾಡುತ್ತೇವೆ ಅಂತ ಕವಿ ಭೀಮನ ಮೂಲಕ ಭೀಮನ ಕೋಪವನ್ನು ಈ ಒಂದು ಪದ್ಯ ಭಾಗದಲ್ಲಿ ಕೊಟ್ಟಿದ್ದಾರೆ. ಎಲ್ರಿಗೂ ಧನ್ಯವಾದ.